ಜಂಗಮ ಅಂತಂದ್ರೆ ಜಗತ್ತಿಂದೆಲ್ಲ ತಗೊಳ್ತಕ್ಕಂಥವ. ಹೌದೌದು. ತನು ಮನ ಧನ ಅವರು ಹೇಳ್ತಾರೆ, ವಚನ ಸಾಕ್ಷಿ ಅದಾವಕ್ಕ. ಗುರುವಿಗೆ ತನು, ಲಿಂಗಕ್ಕೆ ಮನ, ಜಂಗಮಕ್ಕೆ ಧನ ಕೊಟ್ಟು ನಿಚಿಂತೆನಾದೆನಯ್ಯ. ಯಾವುದರಿಂದ ಈ ಮನಸ್ಸು ಚಿಂತೆಗೆ ಒಳಗಾಗಿತ್ತೋ, ಯಾವುದರಿಂದ ಈ ಮನಸ್ಸು ಚಿಂತೆಯಿಂದ ಬಂಧನ ಆಗಿತ್ತೋ, ಆ ಬಂಧನ ಮತ್ತು ಸಿಕ್ಕಿಬಿದ್ದಿತ್ತಲ್ಲ, ಅದಕ್ಕೆ ಮೂಲ ಯಾರು ಕಾರಣರು ಅಂತಂದ್ರೆ ಜಂಗಮ ಅಂತೇಳಿ. ಅವರೇ ವಾಪಸ್ಸಾಗಿ ಭಕ್ತ ಸಮೂಹಕ್ಕೆ ಜಂಗಮ ಕಾಣಿಕೆ ನೀಡ್ತಾರೆ ಅಂತಂದ್ರೆ ಬಹುತೇಕ ನಾವೇ ಪುಣ್ಯವಂತರು ಅಂತ ಅನ್ಬೇಕು. ಪುಣ್ಯವಂತರು. ಹಾಗೇನೆ ನಮ್ಮ ಕೆಂಭಾವಿಂದ ಆಗಮಿಸಿರುವಂಥ ಸೋನಾ ಆಯಿಯವರು ಕೂಡ ನಮ್ಮ ಎಲ್ಲ ಕಲಾ ಬಳಗಕ್ಕೆ 500 ರೂಪಾಯಿಗಳನ್ನು ತಮ್ಮ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಆ ತಾಯಿಯವರು ಕೂಡ ಒಳ್ಳೆ ಹಾಡ್ತಾರೆ ಭಜನಾ ಪದಗಳನ್ನು. ಅವರು ಒಳ್ಳೆ ಹಾಡುಗಾರರು. ಭಜನಿ ಪದಗಳನ್ನು ನಾವು ಕೇಳಿ ಕೆಂಭಾವಿ ಒಳಗೆ ಭಾಳ ಒಳ್ಳೊಳ್ಳೆ ತತ್ವ ಪದ್ಯಗಳನ್ನು ಹಾಡ್ತಾರೆ ಅವರು. ಎಲ್ಲ ಅಮ್ಮವ್ರಿಗಿಂತ ಭಾಳ ಒಳ್ಳೊಳ್ಳೆ ಹಾಡುಗಳನ್ನು ಅವರು ತತ್ವಪದ, ನಿಜಗುಣ ಶಿವಗಳು, ಕಡ್ಕೋಳು ಮಡಳಪ್ಪನು ಭಾಳ ಚಂದ ಹಾಡ್ತಾರೆ. ಅವರು ಇವತ್ತು ಇಲ್ಲಿ ಈ ಮತ್ತು ನಮ್ಮ ಕರಿಯಪ್ಪ ತಾತನವರ ಪುಣ್ಯ ಸ್ಮರಣೋತ್ಸವದ ಪುರಾಣ ಕಾರ್ಯಕ್ರಮದಲ್ಲಿ ಬಂದು ನಮ್ಮ ಎಲ್ಲ 3 ಜನ ಕಲಾವಿದರಿಗೆ 500 ರೂಪಾಯಿಗಳನ್ನು ತಮ್ಮ ಕಲಾ ಕಾಣಿಕೆಯನ್ನು ನಮಗೆಲ್ಲರಿಗೆ ಕೊಟ್ಟಿದ್ದಾರೆ. ಆ ತಾಯಿಯವರ ಆಶೀರ್ವಾದ ಇರಲಿ ಅಂತ ಬೇಡ್ಕೊಂಡು ಕಾಣಿಕೆಯನ್ನು ಸ್ವೀಕಾರ ಮಾಡ್ತಾ ಇದೆ. ಸ್ವಲ್ಪ ಇಲ್ಲಿ ಗೊಂದಲ ಅನಿಸ್ತದ್ರಿ ಗವಾಯಿಗಳು. ಅಮ್ಮವ್ರು 500 ರೂಪಾಯಿ ಕೊಟ್ಟರೆ 3 ಜನ ಇದ್ದೀವಿ, ಹಂಚ್ಕೊಳ್ಳೋದು ಹೆಂಗಿದ್ದಾರೆ? ಸಮಾನ ಆಗ್ಬೇಕಲ್ರಿ ಎಲ್ಲರಿಗೆ. ಅದು ಒಂದೂವರೆ ತಗೊಂಡ್ರು 4 ಆಗ್ತದೆ. ಇನ್ನ 50 ಉಳಿತಾವ. ಇನ್ನೇನು ಮಾಡೋದು? ಅದ್ರಾಗ ಮತ್ತೆ ದೀಡ್ ರೂಪಾಯಿ ತಗೊಂಡ್ರು ಇನ್ನ 50 ಪೈಸೆ ಉಳಿತಾವ. ಏನು ಮಾಡೋದು? ಪರವಾಗಿಲ್ಲ. ಅಮ್ಮವರಿಗೆ ಮತ್ತೊಮ್ಮೆ ಶುಭ ಶರಣು. ಸುಮ್ಮನೆ ನೀವು ಸ್ವಲ್ಪ ನಿದ್ರೆ ಹೋಗ್ತಾ ಇದ್ರಿ ಅಂತ ತಿಂತ ಒಗಿತೀವ್ರಿ ಒಳಗೊಮ್ಮ. ಸ್ವಲ್ಪ ತಮಗೆಲ್ಲ ಇವೇನು ಬರ್ಕೊಂಡದಲ್ಲ ಕತೆಗಳು, ಹಂಗೆ ಬರ್ತಿರ್ತಾವ್ರಿ ಎಲ್ಲ. ವಿಷಯ ಏನು ಹೇಳಕತ್ತಿದ್ದೆ? ಎಷ್ಟು ಚಲೋ ಪದ್ಯ ಹಾಡಿದ್ರು ಗವಾಯಿಗಳು ಗೊತ್ತೇನು? ಅದು ನಿಮಗೆ ಹಾಡಿಂದ ಅವ್ರು ಹೆಂಗೆ ಹಾಡ್ಯಾರಂದ್ರೆ ಬಹಳ ಬಿಗುವ ಹಾಡೋದು. ಅದು ಎಷ್ಟು ಬಿಗುವ ಅಂದ್ರೆ ಕುದುರೆ ಮೇಲೆ ಕೂತವನಿಗೆ ಗೊತ್ತಾಗ್ತದೆ ಬಿಗುವ ಮತ್ತು ಶೈಲ ಅನ್ನೋದು. ಯಾವಾಗ ಶೈಲ್ ಬಿಡಬೇಕು ಕುದುರೆಗೆ, ಯಾವಾಗ ಬಿಗು ಮಾಡಬೇಕು. ತಬಲಾ ಇನ್ನೇನು ಬಾಯಿಗಿಂದ ಹೋಗುತ್ತದ ಅನ್ನೋದ್ರೊಳಗೆ ಮತ್ತೆ ತಬಲಾ ಜೊತೆ ಬರ್ತಿರ್ತಾರೆ. ಅತ್ಯಂತ ಸುಂದರವಾದಂಥ ಹಾಡು. ಸುಖ ಎಲ್ಲರಿಗೆ ಎಲ್ಲಿ ಅದವ? ಕವಿ ಕೇಳ್ತಾನ, ಎಲ್ಲಿದ ಸುಖ? ಈ ಜಗತ್ತಿನೊಳಗೆ ಎಂತಿಂಥವರು ಬಂದರು, ಅಂಥವರೆಲ್ಲ ಬಿಟ್ಟಿತ್ತೇನವರಿಗೆ ದುಃಖ ಅಂತ ಕೇಳ್ತಾ ಇದ್ದಾರೆ. ಹಂಗ ಕೊನೆಗೆ ಅವ್ರೇನಂದ್ರು, ತಾ ಮಾಡಿದ ಪಾಪ ತಾ ಕಳಿಯಲೇಬೇಕು. ನಿಜಗುಂಡ್ರು ಕೂಡ ಹೇಳ್ತಾರೆ, ದುರಿತ ಕರ್ಮವನ್ನು ಅಲ್ಲದಿರು, ಪುಣ್ಯವನೇ ಮಾಡು, ಹರನಡವಿಡಿ, ಶಾಂತರೊಡನಾಡು, ಕರುಣವಿರಲಿ ಜೀವರೋಳು. ಎಂಥ ಶಬ್ದಗಳ್ರಿ ಇವು! ಬೆಂಕಿಯಾಗ ಸುಡವಲ್ಲ, ನೀರಾಗೇನ ಹಾಳಾಗವಲ್ಲ, ಕೆಡವಲ್ಲ ಇವೆಲ್ಲ. ಈ ಜಗತ್ತು 100 ಸಲ ಪ್ರಲಯ ಆಗಿ ಹುಟ್ಟಿದ್ರು ಕೂಡ ಈ ತತ್ವಗಳು ಎಂದೂ ಕೆಡಸಕ ಯಾರಿಂದಲೂ ಸಾಧ್ಯ ಇಲ್ಲ. ನಶಿಸದ ಸಂಪತ್ತು, ಕಳೆಯದ ಸಂಪತ್ತು, ಕಳ್ಳರ ಕಾಕರ ಕೈಗೆ ಸಿಗಲಾರದ ಸಂಪತ್ತು ಅಂದ್ರೆ ಅಧ್ಯಾತ್ಮವಿದ್ಯೆ. ಅವ್ರು ಹೇಳಿಲ್ಲೇನು? ಗಂಟ ಕಟ್ಟಿ ಪ್ಯಾಟಿ ತಿರುಗಾಡಿದ್ರೆ ಹೋಗ್ಲಾರ್ದು, ಅದೇ ಗಂಟು ಬೈಲಾಗಿ ಬಿಚ್ಚಿಟ್ಕೊಂಡು ಕೂತ್ರು ಯಾರು ಬಂದು ಮುಟ್ಲಾರ್ದಂತ ಅದು. ಹೌದಲ್ರಿ ಯಮನೇಶ್ವರೇ? ಇಂಥ ಧರ್ಮ ನಮ್ಮದು, ದೇಶ ನಮ್ಮದು. ಬಂಧುಗಳೇ, ಸೂರಮ್ಮ ದೇವಿ
ನಗರಿ ನಾರಾಯಣಪ್ಪ ಗೌಡ ಎಮ್ಗಳ ಹಾನಿಯನ್ನು ನೋಡಿ ಬಹಳ ದುಃಖ ಪಡ್ತಾನ. ಸಾಕಿದ ಎಮ್ಗಳು ಸತ್ರ ದುಃಖ ಪಡಿತಾನ, ಖಾಸ ತಂಗಿ ಮಗನ ಕೊಲ್ಲಕ್ಕೆ ಸಂತೋಷ ಪಡಿತಾನೆ. ಎಂಥ ನ್ಯಾಯ ಇದು? ಅರ್ಥ ಮಾಡ್ಕೋರಿ. ಅದಕ್ಕೆ ಅಕ್ಕ ಮಾದೇವಿ ಹೇಳಿದ್ಲಂತ, ಅಕ್ಕಿ ಕಲ್ಯಾಣ ಕುಂಟಿಳಂತ, ಹಾದೇಗೊಬ್ಬ ಹೊಳಿ ದಂಡಿ ಮೇಲೆ ಕುತ್ಕೊಂಡು ಮೇಣ ಹೊಡಿತಿದ್ನಂತ. ಮೇಣ ಹೊಡ್ಯಾರ ನೋಡ್ರಿಲ್ಲ, ಒಂದು ಉದ್ದಿ ಬಿದ್ರ ಕಟ್ಟಿಗೆಗೆ ಒಂದು ದಾರ ಕಟ್ಟಿ ಅದಕ್ಕೊಂದು ಮೇಣ ಮಾಡಿ ಕಣಕಿನ ಹಿಟ್ಟು ಅದಕ್ಕೆ ತುದಿಗೆ ಹಚ್ಚಿ ನೀರಾಗಿ ಬಿಡ್ತಿರ್ತಾರೆ. ಮೇಣ ತಿಳ್ಕೊತ್ತು, ಇಲ್ಲಿ ತನಕ ಇಂಥ ಆಹಾರ ನನಗೆ ಯಾರು ತಂದು ಕೊಟ್ಟಿಲ್ಲ, ಎಂಥ ಅಪರೂಪದ ಆಹಾರ ಅಂತ ಓಡಿ ಬಂದು ಹಿಟ್ಟಿನ ಗುಳಿಗೆಯನ್ನು ನುಂಗಾಕ್ ಹೋಗಿ ಗಾಣ ಗಂಟಲಕ್ಕೆ ಸಿಕ್ಕೊಂಡು ಜಾಲಗಾರನ ಕೈಯೊಳಗೆ ಪ್ರಾಣ ಕಳ್ಕೊತ್ತಂತ. ಲಕ್ಷ್ಯದಾಗಿರ್ಲಿ, ಈ ಜಗತ್ತು ಪರಮಾತ್ಮ ನಮಗೂ ನೇಣದಂಗ ಮಾಡಿಟ್ಟಾನ. ಅರ್ಥ ಮಾಡ್ಕೋಬೇಕು. ಅವ ಒಂದು ಮೇಣ ಸಿಕ್ಕ ಕೂಡಲಿ ಹಿಂಗ್ ಮ್ಯಾಲ ಜಿಗಿಸ್ತಿದ್ದ, ನೋಡ್ತಿದ್ದ, ಸಂತೋಷ ಪಡ್ತಿದ್ದ. ಹಿಂಗ್ 10 ಮೇಣಗಳನ್ನು ಹೊಡಿತಿದ್ದ. ಮಹಾದೇವಿ ಅಕ್ಕ ಅಲ್ಲಿಂದ ಹೊಟ್ಟಿದ್ಲು. ಅವ ಇಷ್ಟು ಮೇಣ ಹೊಡಿದ್ರೊಳಗೆ ಸಂತೋಷ ಪಡೋದ್ರೊಳಗನ ಒಬ್ಬ ಓಡ್ಕೋತ ಬಂದಂದ, ಮೇಣಗಾರನೇ ಜಾಲ್ಗಾರನೇ ನಿನ್ನ ಮಗ ಸತ್ತಾನ ಅಂತಂದ. ಯಾರಿಗ್ರಿ? ಮೇಣ ಹೊಡ್ಯಾವಾಗ ನಿನ್ನ ಮಗ ಸತ್ತನಂದ ಕೂಡಲೇ 10 ಮೇಣಗಳ ಜೀವವನ್ನು ಹೊಡೆದಿದ್ದ, ಸಂತೋಷ ಪಡ್ತಾ ಇದ್ದ. ಹೊಟ್ಟಿಲಿ ಹುಟ್ಟಿದ ಮಗ ಸತ್ತನಂದ ಕೂಡಲೇ ಮೇಣ ಬಲೆ ಅಲ್ಲೇ ಒಗೆದು ಹಳ್ಳದ ಹೊಳಿ ದಂಡಿ ಮೇಲೆ 2 ಕಾಯಿ ಬೈಗ್ ಹಚ್ಚಿ ಅಳ್ಳಾಕತ್ತಂತ ಒದ್ದಾಡಿ. ಅದಕ್ಕೆ ಮಹಾದೇವಿ ಅಂದ್ಲು, ಅಲ್ಲಪ್ಪ, ಜಾಲಗಾರನೊಬ್ಬ ಎಂಥ ಮಾತದ, ಜಲ ಹೊಕ್ಕು ಹೇಳಿಗ ವೈಗಳೇ ಹೇಳಿ, ಸುಂದರ ವಚನ ಅಲ್ಲ. ಅಲ್ಲಿ ಸತ್ತದ್ದು ಜೀವನ, ಇಲ್ಲಿ ಸತ್ತಿದ್ದು ಜೀವನ. ಆದ್ರೆ ಇದನ್ನು ನೋಡಿ ಸಂತೋಷ ಪಡ್ತಾನ, ಅದನ್ನು ನೋಡಿ ಹೇಳ್ತಾನಲ್ಲ ಅಂತಂದ ಕೂಡಲೇ ಆಕೆ ಅಂದ್ಲು, ಅಲ್ಲಿ ನನ್ನದು ಅನ್ನುವ ಭಾವದ. ಲಕ್ಷ್ಯದಾಗಿರ್ಲಿ, ಅಲ್ಲೇನದ? ನನ್ನದು ಅನ್ನುವ ಭಾವದ. ಇಲ್ಲಿ ಇದು ನಂದಲ್ಲ ಅಂತಕ್ಕಂಥ ಭಾವದ. ಅಲ್ಲಿ ದುಃಖ ಆಗ್ಯದ, ಇಲ್ಲಿ ಸಂತೋಷ ಆಗ್ಯದ. ಕಿಲ್ಲಾರಿಗೆ ಭೂಕಂಪ ಆದ ಬಳಕ ನಮ್ಮ ನಗುನೂರಕ್ಕಾಗಿಲ್ಲ ಅಂತ ನಿಮ್ಗೆ ಸುಖ ಅನಿಸ್ಯದ. ಅಲ್ಲಿ ಅವ್ರಿಗೆ ಏನಾಗ್ಯದ? ದುಃಖ ಆಗ್ಯದ. ಇವೆರಡನ್ನ ಅರ್ಥ ಮಾಡಿಕೊಳ್ಳುವುದ ಜೀವನದ ಸಂದೇಶ, ಜೀವನ ಸಂತೋಷ. ಇವ ಅಳ್ಳಾಕತ್ತೆ ಅನ್ರಿ. ಆ ಬಳಿಕ ತಾಯಿ ತನ್ನ ಗರ್ಭದ ಮಾಸಗಳನ್ನು ಉರುಳುತ್ತಾ ಹೋಗ್ತಾ ಇದ್ದಾವೆ. ಸದಾ ಭಗವತ್ ಚಿಂತನ, ದೇವರ ಧ್ಯಾನ, ಪರಮಾತ್ಮ ನಾಮಸ್ಮರಣೆ, ಮನಗಿದಾಗ ಎದ್ದಾಗ ಕುತ್ಕೊಂಡಾಗ ಹೋಗಾಗ ಉಸಿರಿನಲ್ಲಿ ಭಗವಂತನ ಚಿಂತನೆ ಮಾಡುತ್ತಾ 7-8 ತಿಂಗಳುಗಳನ್ನು ಗತಿಸ್ತಾ ಇದ್ದಾವೆ. ಆ ಬಳಿಕ ಕಳಿವಿ ನಾರಾಯಣಗೌಡ, ನಾನು ಕೈಕೊಂಡ ಕಾರ್ಯ, ನಾನು ಹೂಡಿದ ಗುರಿ ಯಶಸ್ವಿ ಆಗಲಿಲ್ಲ, ಅದನ್ನು ಮುಟ್ಲಿಲ್ಲ, ಇನ್ನೇನಾದರೂ ಇನ್ನೊಂದು ಉಪಾಯ ಮಾಡಬೇಕಂತ ಹೇಳಿ ಅವ ವಿಚಾರ ಮಾಡ್ತಾ ಇದ್ದಾನೆ. ಹಂಗರ ಮಾಡಿಕೊಂಡು ತಂಗಿ ದೀಪ ಆರಿಸ್ಬೇಕು ಅನ್ನೋದು ಅವನ ಉದ್ದೇಶ. ದುರುದ್ದೇಶ. ಈ ಕಡೆ ನವಮಾಸಗಳ ಸಮೀಪಕ್ಕೆ ಬಂದು 9 ತಿಂಗಳ 9 ದಿನ 9 ನಿಮಿಷ 9 ಸೆಕೆಂಡ ಇಷ್ಟಾದ ಬಳಿಕ ಹೊಟ್ಟೆಗಿನ ಮಗುವಿಗೆ ವಿಷ್ಣು ಪ್ರಸೂತಿ ಗಾಳಿ ಅಂತ ಬೀಸದಂತ್ರಿ. ಒಳಗಡೆ ಬೀಸಿದಾಗ ಮಗುವಿಗೆ ಪೂರ್ವ ಜನ್ಮದ ಜ್ಞಾನ ಆಗುತ್ತದಂತ. ನಾನು ಮೊದಲೇನಿದ್ದೆ, ಈಗೇನಾದೆ, ಇನ್ನು ಮುಂದೆ ನಾ ಎಲ್ಲಿಗೆ ಹೋಗಾಮದೀನಿ ಅನ್ನೋದು 3 ಗುರ್ತಾಗ್ತದಂತೆ. ಆ ಬಳಿಕ ಒಳಗಿಂದ ನೋಡ್ತಾ ಇದ್ದಾನೆ. ಒಂದ್ ಕಡೆ ಮಲದ ಚೀಲ, ಒಂದ್ರ ಕಡೆ ಮೂತ್ರದ ಚೀಲ, ನಡು ಮಧ್ಯದಲ್ಲಿ ನರಕದಲ್ಲಿ ಚಿಮ್ಮುವ ಹುಳಗಳ ಕಡಿತದ ತಾಪ, ಅಮ್ಮ ಖಾರ ಉಪ್ಪು ಜಾಸ್ತಿ ತಿಂದದ ತಾಪ. ಒಳಗಿಂದರವಾಗಿ ಮಗು ಪರಮಾತ್ಮನಿಗೆ ಪ್ರಾರ್ಥನಾ ಮಾಡುತ್ತಾನಂತೆ, ಹೇ ಭಗವಂತ, ಶಿವದೋ ಶಿವದೋ,
ಇಂಥದ್ದೇನು ಸಂಧ್ಯಾಗ ತಂದು ಸಿಗಿಸಿ ಇಲ್ಲಪ್ಪ. ಇದರಿಂದ ನಾ ಹೇಗೆ ಪಾರಾಗಲಿ? ಹುಳ ರಾತ್ರಿ ಹಗಲು ಕೂಡೆ ಕಡಿತ ಒಳಗೆ. ನರಕದಾಗ ಬಿಳಿ ಹುಳಾವಳಿ ಇರ್ತಾವ, ನೋಡ್ಬೇಕ್ರಿ ನೀವು. ಕಡೆವು ಸೂಜಿಕ್ಕಿಂತಲೂ ಚೂಪಾದವ್ರ ಮುಖ ಇರ್ತದೆ. ಒಂದ್ಸಲ ಕಚ್ಚಿತ್ತು ಅಂತಂದ್ರೆ ಕೈದ ಸಲಾಕೆಯನ್ನು ಮೈ ಒಳಗೆ ಚುಚ್ಚಿದಾಗ ಎಷ್ಟು ತ್ರಾಸಾಗುತ್ತೆಯೋ ಅಷ್ಟು ದುಃಖ ಮನುಷ್ಯಗೆ ಆಗ್ತಾ ಇದೆ. ಅಪ್ಪ, ನನ್ನ ಹೊರಗೆ ತೆಗಿ. ಹೊರಗೆ ಬಂದ ಕೂಡಲೇ ನಿನ್ನನ್ನ ಮರೆಯುವುದಿಲ್ಲ. ನೀ ಹಂಗ ನನ್ನನ್ನು ಕಳಿಸಿಕೊಟ್ಟಿಯಲ್ಲ, ಹಾಗೇ ಸದಾ ನಿನ್ನನ್ನ ಧ್ಯಾನಿಸಿ ಪೂಜಿಸಿ ನಿನ್ನನ್ನ ನಾಮಸ್ಮರಣೆ ಮಾಡಿ ನಿನ್ ಪಾದ ನಾನು ಸೇರ್ತೀನಿ ಅಂತ ಪ್ರಾರ್ಥನಾ ಯಾವಾಗ ಪರಮಾತ್ಮನಿಗೆ ಮುಟ್ತದ ಆವಾಗ ತಾಯಿ ಹೆರಿಗೆ ಆಗ್ತದಂತ್ರಿ. ಅಲ್ಲಿ ತನಕ ಆ ಹೆರಿಗೆಯ ನೋವುಗಳನ್ನು ತಾಯಿ ಅನುಭವಿಸ್ಬೇಕಾಗ್ತದೆ. ಸೂಕ್ಷ್ಮ ದ್ವಾರದಿಂದ ಇಂಥ ಅಮೂಲ್ಯ ಪಿಂಡ ಹೊರಗೆ ಬರಬೇಕಾದ್ರೆ ಪರಮಾತ್ಮದೇನು ಸಣ್ಣ ಜಾದು ಏನದು? ಸಣ್ಣ ಜಾದುವನ? ಇದು ನಿತ್ಯದಲ್ಲಿ ಜೀವನದಲ್ಲಿ ನೋಡ್ತಾ ಇದ್ದೀವಿ ನಾವು. ಮೂಗುಬಟ್ಟು ಮಾಡಿದವ್ರನ್ನ ನಾವು ಬಹಳ ಹೊಗಳ್ತೀವಿ, ಮೂಗು ಮಾಡಿದವ್ರನ್ನ ಮರ್ತೀವಿ. ತಾಯಿ ಗರ್ಭದೊಳಗಿಂದ ಬರ್ತಕ್ಕಂಥ ಸಮಯದಲ್ಲಿ ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ದ್ವಾರದೊಳಗಿಂದ ಪಂಚಭೂತದ ಶರೀರ ಪರಮಾತ್ಮ ಹೊರಗೆ ತೆಗಿತಾನಂದ್ರೆ ಎಂಥ ವಿಜ್ಞಾನಿಯವ, ಎಂಥ ಪರಮಜ್ಞಾನಿ. ಬಂಧುಗಳೇ, ಆ ದೇವಿ ಸೂರಮ್ಮ ದೇವಿ ಹೆರಿಗೆಯಕ್ಕಿಂತಲೂ 15 ದಿನಗಳ ಮುಂಚಿತ ನಗರಿ ಪಟ್ಟಣದಿಂದ ಸೂಲ್ಗಿತ್ಯಾರನ್ನ ಕಳಿಸ್ತಾನಂತೆ. ಸೂಲ್ಗಿತ್ಯಾರ ಅಂದ್ರೆ ಗೊತ್ತಾಗ್ತದಲ್ಲ, ಹೆರಿಗೆ ಮಾಡೋರು. ಹೆರಿಗೆ ಮಾಡೋರು ಅಂದ್ರೆ ಅನುಭವ ಇರ್ತದೆ. ತಾವು ಕಂಡ ಅನುಭವ ಇನ್ನೊಬ್ಬರ ಬಾಣೆತನ ಮಾಡ್ಕೊಳಕ್ಕೆ ಅವರಿಗೆಲ್ಲ ಸೂಕ್ತವಾದಂಥ ವಿಚಾರಗಳನ್ನು ಕೊಟ್ಟು ಅವ್ರಿಗೆ ಸಮಾಧಾನ ಮಾಡಿ ಯಾವ ರೀತಿಯಾಗಿ ಆ ಮಗುವನ್ನ ಈ ಭೂಮಿಗೆ ತಗೋಬೇಕು ಅಂತಕ್ಕಂಥ ಜ್ಞಾನ ಇರುತ್ತೆ. ಅದಕ್ಕೆ ಅವ್ರಿಗೆ ಸೂಲ್ಗಿತ್ಯರು ಅಂತಿರ್ತಾರೆ. ಆ ಬಳಿಕ ಆಕಿನ ಹೆಸರ ಸೂಲ್ಗಿತ್ತಿ ಸುಬ್ಬಕ್ಕ ನಡ ಹಿಡಿಯ ನಾಗಕ್ಕಂತ ಪುರಾಣದಾಗ ಬರೆದಾರೆ. ಅಂದ್ರೆ ಅವ್ರಿಗೆ ಇವ ಏನ್ ಮಾಡಿದ್ದ, ಕಳಿವಿ ನಾರಾಯಣ, ಆ ಮಗುವಿನ ಹೊಟ್ಟೆ ಅಂತ ಬರ್ತದಲ್ಲ, ಒಳಗಿಂದ ಹೊರಗೆ ತಗೋಗನ ಅವ್ರ ಕೈಗೆಲ್ಲ ಹುಲಿ ಉಗುರು ಕೊಟ್ಟಿದಂತ್ರಿ. ಹುಲಿ ಉಗುರ ನೋಡ್ರಿ. ಆ ಹುಲಿ ಉಗುರಿನಿಂದ ಆ ಮಗನ ಶಿರಕ್ಷೇದನ ಮತ್ತು ಹೊಟ್ಟೆ ಹೆರದ ಕಳ್ಳ ಹೊರಗೆ ಹಾಕಿದ್ರೆ ಕುತ್ತಿಗೆ ಹಿಚ್ಚಬೇಕು ಅಂಥೇಳಿ ಹೇಳಿ ಕಳಿಸಿದಂತ. ಲಂಚ ಕೊಟ್ಟು. ನಿಮ್ಮ ಕಡೆ ಏನಂತೀರಿ ಮಹಾರಾಷ್ಟ್ರದೊಳಗೆ, ಕನ್ನಡದೊಳಗೆ ಲಂಚನೇ ಅಂತೀರಿ ಅಪ್ಪ? ಲುಚ್ಚ ಜನ ಇತ್ತಂದ್ರೆ ಲಂಚ ಕೈಯಾಗಿ ಹಿಡಿತವ್ರ, ಲಕ್ಷದಾಗಿರ್ಲ. ಮತ್ತೆ ಲಂಚ ಎಷ್ಟು ಹೊಲಸ್ ಕೆಲಸ ಮಾಡ್ತದ ಅನ್ನೋದು ನಿಮಗೆ ಜ್ಞಾನ ಇರಬೇಕು. ಒಂದು ಕಪ್ ಚಹಾ ಪುಕ್ಕಟ್ಟವಾಗಿ ನಾವು ಯಾರದರೆ ಕುಡದೇವು ಅಂತಂದ್ರೆ ಅದು ಎಂಥ ದೊಡ್ಡ ಕೆಲಸ ಮಾಡ್ತದ ಅಂತ ಕೇಳಿದ್ರೆ ಬಹಳ ಡೇಂಜರ್ ಇರ್ತದ್ರಿ. ಅದಕ್ಕಾಗಿ ನಮ್ಮವ್ರು ಹೇಳ್ತಾರೆ, ಪರಧನ ಪರಸ್ತ್ರೀ, ಇವೆರಡನ್ನ ಎಂದು ಕಣ್ಣೆತ್ತಿ ಸಹಿತ ನೋಡಬೇಡ. ನಿನ್ನ ಮುಂದೆ ಬಿದ್ದೈತಿ ಅಂದ್ರೆ ಮುಟ್ಟಬೇಡ ಅಂತ ಹೇಳ್ತಾರ ಅವ್ರು. ಹುತ್ತನಾಗ ಹಾವು ನಡೆದಿತ್ತಂದ್ರೆ ಜಗ್ಗಿ ಹೊರಗೆ ತಕ್ಕೊಂಡು ಕಡಸ್ಕೋರಿ ಕರೆ ಕಡಿಮೆ ಆಗ್ತದೆ. ಪರಧನ ಪರಸ್ತ್ರೀ ಮುಟ್ಟಿದಂಥ ದೋಷ ಔಷಧಿ ಇಲ್ಲದಕ್ಕೆ ನಾವು ಭೋಗ ಅನುಭವಿಸ್ಬೇಕಾಗ್ತದೆ ಅಂತ ಹೇಳ್ತಾರೆ ಮಹಾತ್ಮರು. ತಾಯಿ ತಂದಿಗಳೇ, ಲಂಚ ತಗೊಂಡು ಬಾಣೆತನ ಮಾಡಕ್ ಬಂದಾರ ಇಬ್ರು, ಸೂಲ್ಗಿತ್ತಿ ಸುಬ್ಬಕ್ಕ ನಡ ಹಿಡಿಯ ನಾಗಕ್ಕ. ಹೆಸರು ಚಲೋ ಅದ ಅಲ್ರಿ, ಮ್ಯಾಚಿಂಗ್ ಅದಾವ, ಬಹಳ ಮ್ಯಾಚಿಂಗ್ ಅದಾವ. ಏನು ಮಾಡಬೇಕು? ಪೊಲೀಸ್ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದಿದ್ದ. ಶುರ್ಪುರಕ್ಕೆ ಶಾಪುರಕ್ಕೆ CM ಸಿದ್ದರಾಮಯ್ಯ ಸಾಹೇಬ್ರು ಬರೋರು ಅಂತೇಳಿ ಅರ್ಜೆಂಟ್ ಫೋನ್ ಬಂತ್ರಿ ಅವರಿಗೆ. ಅವ್ರು ಆಗಲೇ ಪ್ಯಾಂಟ್ ಶರ್ಟ್ ಕಳೆದು ಕೈಕಾಲು ಮುಖ ತಕ್ಕೊಂಡು ಸ್ವಲ್ಪಿನ ಟೀ ಕುಡಿಬೇಕಂತ ತಯಾರಾಗಿದ್ರು. ಫೋನ್ ಬಂದ ಕೂಡಲೇ ಅವಸರದಾಗ ಹಂಗೆ ಬಂದು ಕಾಕಿ ಅಂಗಿ ಒಂದು ಮ್ಯಾಲ ಹಾಕದ,
ಹೆಂಡತಿ ಜೊತೆಯಲ್ಲಿ ಮಾತಾಡ್ಕೋತ ಆಕಿನ ಕಡೆ ನೋಡ್ಕೋತ ಏನ್ ಮಾಡ್ದ, ಖಾಕಿ ಪ್ಯಾಂಟ್ ಹಾಕೊಳ್ಳಿಲ್ರಿ ಅವ್, ಹೆಂಡತಿ ಲಂಗನೆ ಹಾಕೊಂಡದ್ದು. ಹಂಗ ಹೊರಗೆ ಬಂದ ಪಟ್ಟ ಹಾಕೊಂಡು ಹೆಂಗ್ ಮಾಡ್ಬೇಕ್ರಿ? ಇದು ಯಾಕೆ ಹೇಳ್ತಾ ಇದ್ದೆ ಅಂದ್ರೆ, ಹಿಂಗ ಬಹಳ ಮರುನೊಳಗೆ ನಾವು ಯಾವತ್ತು ಬೀಳ್ತಾ ಇರ್ತೀವಿ. ಸೂಲಿಗೆ ತೆರೆ ಬಂದಿದ್ದಾರೆ, ಲಂಚ ಕೊಟ್ಟಿದ್ದಾನೆ, ಗರ್ಭದೊಳಗಿಂದ ಹೊರಗೆ ಬರತಕ್ಕಂತ ಮಗನನ್ನ ಪ್ರಾಣ ಹೊಡಿಬೇಕಂತ ಹುಲಿಗುರು ಸಮೇತವಾಗಿ ಕೊಟ್ಟಿದ್ದಾನ. ಅವರು ಅತ್ಯಂತ ಸಂತೋಷವಾಗಿ ಚಂದನಗಿರಿಗೆ ಬಂದು ಸೂರಮ್ಮ ದೇವಿಗೆಲ್ಲ ನಡೆದ ಘಟನೆಯನ್ನು ಹೇಳಿದ್ರು. ಅಮ್ಮ, ನಿಮ್ಮಣ್ಣ ಎಂಥಾತ? ಸೂರಮ್ಮ ದೇವಿ ಜಗತ್ತಿನೊಳಗೆ ಅಣ್ಣ ತಂಗಿರ ಬಹಳ ಜನ ನೋಡಿದ್ ನಾವು, ಆದ್ರೆ ನಿಮ್ಮಂತ ಅಣ್ಣ ಎಲ್ಲಿಯೂ ಕಾಣೆ ತಾಯಿ. ಅಲ್ಲ ನೋಡಿ, ತಾಯಿಲ್ಲದ ತಬ್ಬಲಿ ನನ್ನ ತಂಗಿ, ಆ ಮನೆಯೊಳಗೆ ಯಾರು ಹಿರಿಯರಿಲ್ಲ. ಆ ಬಳಿಕ ನೀವೇ ನಮ್ಮ ತಂಗಿಯ ತಾಯಿ ತಂದೆಯೇ ಆಗಿ ವಾತ್ಸಲ್ಯದಿಂದ ಆಕಿನ ಬಾಣೆತನ ಚೆನ್ನಾಗಿ ಮಾಡಿಕೊಂಡು ಬಂದ್ರೆ ನೀವು ಬೇಡಿದ್ದನ್ನ ಕೊಡ್ತೀನಿ ಅಂತೇಳಿ ತಿಳ್ಕೊಂಡು ನಿಮ್ಮ ಮ್ಯಾಲ ಇಷ್ಟು ಪ್ರೀತಿನ ಇಟ್ಕೊಂಡು ಕಳಿಸಿದ ನಮ್ಮ ಅಂತ ಹೇಳಿದ್ರು. ಇದು ಖರೇನ ಸುಳ್ಳ್ರಿ? ಅವ್ರು ಹೇಳಿದ್ದು ಸುಳ್ಳ ಖರೇನಿದ್ದು? ಹೀಗೆ ಸಮಾಜದಲ್ಲಿ ಮನೆಯಾಗ ನಡೀತಿರ್ತಾವ ಇವೆಲ್ಲ ಮಾತುಗಳು. ಅದಕ್ಕೆ ನಮ್ಮವ್ರು ಹೇಳ್ತಾರೆ, ಕಳ್ಳತನ ಮಾಡಬಾರದೋ ಎಲೆ ಮನವೇ, ಸುಳ್ಳತನ ಹೇಳಬಾರದು ಎಲೆ ಮನವೇ, ಬಲ್ಲಂತ ಜ್ಞಾನಿಗಳು ಬಹಳಷ್ಟು ಹೇಳಿದರೆ ಅಲ್ಲಂತ ಅನ್ನಬಾರದು ಎಲೆ ಮನವೇ. ನಾ ಬಾಳ ಹಾಡಲ್ರಿ, ಸಮಯಗದ. ಜಯಮಂಗಲಂ ಜಯ ನಮಪ್ಪ ಮಹಾದೇವ. ಭಾರಿ ಸಿನಿಮಾ ಹತ್ತದ ಲೈನ್ ಹೋದಂಗ ಐತಿಲ್ರಿ. ಅವ ಹೀರೋ ಆ ಗುಡ್ಡದ ಮ್ಯಾಗಿಂದ ಹಾರ್ಕೋತ ಬಂದಿರ್ಬೇಕು, ಈಕಿನ ಕಡೆದು ಬಂದಿರ್ಬೇಕು. ಮಧ್ಯದಾಗ ಅಡ್ವರ್ಟೈಸ್ ಬತ್ತಂದ್ರೆ ಬಹಳ ಮಂದಿ ಟಿವಿ ಮಾಡಿದಾರೆ, ಕಲ್ಲು ಹೋಗೋದು ಏನ ಘಾತ ಮಾಡ್ದ ಸುಳಿ ಮಗ ಅಂತಿರ್ತಾರೆ. ಹಂಗ ಆಗೈತ್ರಿ ಇದು. ಅಲ್ರಿ ಗವಾಯಿಗಳ ಅನ್ರಿಪ್ಪ ಒಂದೆರಡು ನೋಡಿ. ಹೌದ್ರಿ. ಬಸವಣ್ಣವರು ಕೂಡ ಹೇಳ್ತಾರೆ ಏನಂತ, ಕಳಬೇಡ ಕೊಲಬೇಡ ಹುಷಿ ನುಡಿಬೇಡ. ನಿಜಗೊಂಡ್ರು ಹೇಳ್ತಾರೆ ಪುಷಿ ನುಡಿಯದಿರು. ಇಷ್ಟೆಲ್ಲ ಪ್ರಮಾಣಗಳಿದ್ರು ಕೂಡ ಲಂಚದಾಶಕ್ಕಾಗಿ ಹೆಣ್ಮಕ್ಕಳು ಬಂದು ಸೂರಮ್ಮ ದೇವಿ ಖರೆ ಖರೆನ ಅನ್ನುವಂಗೆ ಹೇಳಾಕತ್ಯಾರೆಲ್ಲ. ಈ ಪಾಪ ಎಲ್ಲಿ ತಿಳ್ಕೊಬೇಕ್ರಿ? ಹೆಂಗ ತಿಳ್ಕೊಳಕಾಗ್ತದೆ? ಈ ಬಾಯಿ ಕೊಟ್ಟಿದ್ದು ನಿಜವಾಗಿ ಮಾತಾಡ್ಲಿಕ್ಕೆ, ಸತ್ಯ ಮಾತಾಡ್ಲಿಕ್ಕೆ, ಚಲೋ ಮಾತಾಡ್ಲಿಕ್ಕೆ, ಇನ್ನೊಬ್ಬರ ಮನಸ್ಸಿಗೆ ನೋವಾಗದಂತೆ ಮಾತಾಡಕ್ ಕೊಟ್ಟಿದ್ದಾನೆ. ಪೂಜಾ ಮಾಡು ಚರಿಗೆ ಸಂಡಸ್ಕೊಯ್ದ್ರೆ ನಡೀತದೇನ್ರಿ? ಸೋಮ್ ನಿಮ್ಗೆ ಕೇಳಿದ್ದೀನ, ನಡೀತದೆ? ನೀವ ಉಗುಳ್ತೀರಿ, ಏನ ಬುದ್ಧಿಗೇಡಿ ನಾಸಿಕೇಡಿ, ಅದು ದೇವ ಪೂಜೆಗಾಗಿ ಮೀಸಲಿಟ್ಟ ತಂಬಿಗೆ, ಅದೇನು ಸಂಡಸ್ಕು ತಗೊಂಡು ಹೋಗೋದಾಗ್ತದೇನೋ ಅಂತ ಬೈತಿರಲ್ಲ. ಹಾಗೇನೆ ಪರಮಾತ್ಮ ಬಾಯಿ ಕೊಟ್ಟದ್ದು ಭಗವಂತನ ನಾಮಸ್ಮರಣೆ, ಒಳ್ಳೇದು ಮಾತಾಡ್ಲಿಕ್ಕೆ. ಅದಕ್ಕೆ ಅವ್ರು ಹೇಳ್ತಾರೆ ಖುಷಿ ನುಡಿಯೇದಿರು. ಸುಳ್ಳು ಹೇಳಬೇಡ ಅಂದ್ರೆ ಇವರು ಸುಳ್ಳು ಹೇಳಕತ್ತಾರೆ. ಕಾರಣ ಲಂಚದ ಮೇಲೆ ಮನಸ್ಸು ಮಾಡ್ಕೊಂಡಾರ, ಸುಳ್ಳು ಹೇಳ್ಯಾರ, ಉಳ್ಕೊಂಡಾರ. ಅಮ್ಮನ ಮನೆಯಾಗ ಸೂರಮ್ ದೇವಿ ಮನೆಯೊಳಗೆ ಉಳ್ಕೊಂಡಿದ್ದಾರೆ. ಲಕ್ಷ್ಯದಾಗಿರ್ಲಿ, ಸತ್ಯ ನಡೆಯವರ ಸ್ಥಿತಿ ಏನಾಗುತ್ತದೆ, ಧರ್ಮದಿಂದ ನಡೆಯವರ ಪರಿಸ್ಥಿತಿ ಏನಾಗುತ್ತದೆ, ಅಧರ್ಮ ಸುಳ್ಳು ಕೊಲೆಗಳ ಮೋಸಕ್ಕೆ ಬಲಿಯಾಗಿ ಇರೋವರ ಪರಿಸ್ಥಿತಿ ಏನಾಗುತ್ತದೆ, ಈ ಪುರಾಣ ಅಷ್ಟೇ ನೋಡ್ಕೊಳ್ಳೋದು ನಾವೆಲ್ಲ. ಯಮ್ಮ ಅಣ್ಣ ಇಷ್ಟು ಪ್ರೀತಿಯಿಂದ ನಿಮ್ಮನ್ನು ಕಳಿಸ್ಯಾನ ಅಂತೇಳಿ ತಿಳ್ಕೊಂಡು ಅವರಿಗೆಲ್ಲ ಪಡಿ ಪದಾರ್ಥವನ್ನ ಊಟಕ್ಕೆ ಕೊಟ್ಟು ತಾಯಿ ತಂದಿಗಳಕ್ಕಿಂತಲೂ ಇಮ್ಮಡಿಯಾಗಿ ಅವರಿಗೆ ಪ್ರೀತಿಯನ್ನು ತೋರುತ್ತಾ ಸೂರಮ್ಮ ದೇವಿ ಪ್ರಸೂತಿ ದಾರಿಯನ್ನು ಕಾಯ್ತಾ ಇದ್ದಾಳೆ. ರೇವತಿ ನಕ್ಷತ್ರ
ರವಿವಾರ ಅಮಾವಾಸ್ಯೆ, ಬ್ರಹ್ಮಿ ಮುಹೂರ್ತ, ಪ್ರಾತಃ ಕಾಲ. ಬ್ರಹ್ಮಿ ಮುಹೂರ್ತ ಅಂದ್ರೆ ನಿಮ್ಗೆಲ್ಲ ತಿಳಿಯಂಗೆ ಹೇಳ್ತೀನಿ ನಾನು. 3 ಗಂಟೆ ಹಿಡ್ಕೊಂಡು 6 ಗಂಟೆ ಒಳಗಡೆ ಏನು ಸಮಯದಲ್ಲ, ಇದಕ್ಕೆ ಬ್ರಹ್ಮಿ ಮುಹೂರ್ತ ಅಂತ ಕರೀತಾರೆ. ಬಹಳ ಶುದ್ಧವಾದಂಥ ಮುಹೂರ್ತ, ಶುಭ್ರಭಾತದ ಸಮಯ. ಆ ಸಮಯದೊಳಗೆ ಯಾರು ಎದ್ದು ಮನೆ ಕೆಲಸ, ಹೊಲ ಕೆಲಸ, ವಾಕಿಂಗ್, ವ್ಯಾಯಾಮ, ಪ್ರಾಣಾಯಾಮ, ಜಪತಪಾದಿಗಳು, ಪೂಜಾದಿಗಳು, ಸಂಧ್ಯಾವಂದನಾದಿಗಳು ಯಾರು ಮಾಡ್ತಾರಲ್ಲ ಅವರಿಗೆ ಎಂದು ಅಪಜಯವೇ ಇಲ್ಲ, ಸದಾ ಜಯವೇ ಆಗ್ತಾ ಇದೆ, ಜಯವೇ ಆಗ್ತಾ ಇದೆ. ಪ್ರಾತಃ ಕಾಲದ 4-5 ಗಂಟೆಗೆ 5:15 ತಾಯಿ ಸೂರಮ್ಮ ದೇವಿಯೇ ಗರ್ಭದೊಳಗಿಂದ ಸಾಕ್ಷಾತ್ ಭಗವಂತನೇ, ಪರಮ ಪಿತಾಮಹನಾದ ಪರಮಾತ್ಮನೇ ರುದ್ರಾವತಾರವನ್ನು ತಾಳಿ ಬೀರ ಪೀರ ಬೀರ ಅನ್ನುವಂಥ ನಾಮಾಭದಾನ ಪಡ್ಕೊಂಡು ಸೂರ್ಯ ಉದಯ ತತ್ಪೂರ್ವದಲ್ಲಿ ಪ್ರಾತಃ ಕಾಲದ ಸಮಯದಲ್ಲಿ ಸೂರಮ್ಮ ದೇವಿಯು ಗಂಡ ಮಗುವಿಗೆ ಜನ್ಮ ಕೊಡ್ತಿದ್ಲು. ಇವರು ಪ್ರಸೂತಿ ಮಾಡ್ಕೋತಿದ್ರಲ್ಲ. ಏನು ಹಾಡ್ತೀರಪ್ಪ? ಗವೈಗಳ ಹಾಡವರಿದ್ರಿ? ಇಲ್ಲ, ಜಯಕಾರ ಹಾಕೋರಿದ್ರಿ, ಪರವಾಗಿಲ್ಲ. ಆ ಮಗು ಹೊರಗಡೆ ಬರಾಗ ಇವರು ಸಜ್ಜಾಗಿ ನಿಂತಿದ್ರಂತ, ಹುಲಿ ಹೂಗುರ ಕೈಗೆ ಹಾಕೊಂಡು. ಬೀರಲಿಂಗೇಶ ಒಳಗಿಂದ ನೋಡದ, ಆಹಾ, ಲಂಚಕ್ಕಾಗಿ ಚಾಂಡಾಲಿಗಿತ್ತೀರೇ, ನಮ್ಮಮ್ಮನ ವಂಶ ಹುರಿಬೇಕಂತ ಬಂದೀರ್ಯಾ? ನನಗೆ ಜಗದ್ಗುರು ರೇವಣ ಸಿದ್ದೇಶ್ವರನ ಕೃಪಾ ಇದೆ. ನಾನೇನು ಎಲ್ಲ ಹುಟ್ಟು ಮಕ್ಕಳಂಗದಿನೇನ? ಪರಮಾತ್ಮನ ಉರಿ ನೇತ್ರದೊಳಗಿರ್ತಕ್ಕಂಥ ಒಂದು ಹನಿಯನ್ನು ತಾಯಿ ಕೈಗೆ ಸ್ಪರ್ಶ ಮಾಡಿದಾಗ ಆತನ ಹಸ್ತಸ್ಪರ್ಶ ಆಶೀರ್ವಾದ ಮಾಡಿದ ಅನುಗ್ರಹದಿಂದ ನಾನು ಹುಟ್ಟುವಂತ ಮಗ, ನಾನು ನಿಮ್ಮಂಗ ಕುರುಡನಲ್ಲ ಅಂದ ಒಳಗಿಂದ ಬೀರದೇವರು. ಅಜ್ಞಾನಿಗಳೇ, ಅವಿವೇಕಿಗಳೇ, ಮಹಾಮೂರ್ಖರೇ, ಈ ವಂಶ ಹುರ್ಲಿಕ್ಕೆ ಬಂದಿರಿ ಅಂತೇಳಿ ತಿಳ್ಕೊಂಡು ಮಕ್ಕಳೇ ಹಂಗೆ ಬಿಡ್ತಾರ್ರಿ. ತಾಯಿ ಹೊಟ್ಟೆಗಿಂದ ಬರಾಗ ತಲೆ ಕೈ ಮುಂದೆ ಮಾಡಿ ಬರ್ತಾರೆ. ಇಲ್ಲಿ ಅವು ಹೆಂಗ್ ಬರ್ತಾರಿಪ್ಪ ಗವಾಯಿಗಳ? ಹಿಂಗೆ ಬರ್ತಾರಿಲ್ರಿ. ಅವ ಹಾಂಗ್ ಬರ್ಲಿಲ್ಲ, ಕಾಲು ಮುಂದೆ ಮಾಡಿ ಬಂದ. ಕಾಲು ಮುಂದೆ ಮಾಡಿ ಯಾಕೆ ಬಂದಂದ್ರೆ ಇವ್ರ ಬಾಯಿ ಮೇಲೆ ಒದಲಿಕ್ಕೆ, ನಡ ಹಿಡಕಿನ ಮತ್ತು ಹೆರಿಗೆ ಮಾಡುವಂತ ಸುಬ್ಬಕ್ಕನ ಏನ ತಾಯಿ ಹೊಟ್ಟೆಗಿಂದ ಬೀರದೇವರು ಹೊರಗೆ ಬೀಳ್ತಿದ್ದ, ಬಲಗಾಲಿಲೆ ಜಾಡಿಸಿ ಸುಬ್ಬಕ್ಕನ ಬಾಯಿ ಮ್ಯಾಗ ಒದ್ರ ನಾರಾಯಣಗೌಡನ ಮನಿ ಮುಂದೆ ಹೋಗಿ ಬಿದ್ದಳಂತ. ನಡ ಹಿಡಿಯ ನಾಗಮ್ಮ ಹೊರಗೆ ಬಂದು ಜಿಗದು ಹೋದ್ರೆ ಈಕಿ 3 ಡೊಂಕಾಗಿ ಅವನ ಅರಮನೆ ಅಂಗಳದೊಳಗ ಶಿವ 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 ಯಪ್ಪ, ಅವನ ಕೈಯಾಗ ಉಳಿದು ಬಂದದ ದೊಡ್ಡ ಮಾತು. ಯಪ್ಪ, ಎಂತಲ್ಲಿ ಕಳಿಸಿದ, ನಮಗೆ ಕೋಟಿ ಹಣ ಕೊಟ್ರ ಮನೆಗೆ ಹೋಗ್ಬಾರದಂತ ನಡ ಹಿಡಿಯ ನಾಗಕ್ಕ, ಹೆರಿಗೆ ಮಾಡುವ ಸುಬ್ಬಕ್ಕ ನೆರಳು ಕೂತಿ ಬಿದ್ರು. ನಾರಾಯಣಗೌಡ ಹೊರಗೆ ಬಂದ. ಆಶ್ಚರ್ಯ ಆಗುತ್ತ. ಏನೇ ನಾಗಿ ಸುಬ್ಬಿ, ನಾ ಹೇಳಿ ಕಳಿಸಿದ್ದು ಕೈ ತುಂಬ ಹಣ ಕೊಟ್ಟಿದ್ನೆಲ್ಲ ಮರ್ತ್ರ್ಯಾ? ನೆಪ ಮಾಡ್ಕೊಂಡು ಇಲ್ಲಿ ಬಂದ್ರಿ? ಆ ಹೊಟ್ಟೆಗೆ ನಮಗೂ ಹೆಂಗ್ ಒದಿತದೆ? ಯಪ್ಪ, ಒಂದು ಹಲ ಬಾಯಾಗ ಉಳಿದಿಲ್ಲ ನೋಡೆಲ್ಲ, ಅಗಸಿ ಬಾಗಲಾಗದಂಗೆ ಅದು ಬಾಯಿ. ನಾವು ಸುಳ್ಳು ಹೇಳ್ತೀವ? ನಮ್ಮ ಪ್ರಾಣ ಉಳಿದದ್ದೇ ದೊಡ್ಡ ಮಾತು. ನಾವು ಯಾವ ಜನ್ಮದ ಪುಣ್ಯ ಮಾಡಿರ್ಬೇಕಪ್ಪ. ಅದಕ್ಕೆ ಛೇಛೆ, ಇನ್ನು ಆ ಮನೆಗೆ ನಾವು ಎಂದೂ ಹೆಜ್ಜೆ ಇಡುವುದಿಲ್ಲ ಅಂತ ಹೇಳಿ ಹೇಳಿದ್ರಂತ. ಲಕ್ಷ್ಮಿಗೆ ಮತ್ತು ನಾರಾಯಣಗ ಏನಿದು ವಿಷದ ಬುತ್ತಿ ತಗೊಂಡೋದೆ ಸಫಲ ಆಗಲಿಲ್ಲ. ಸೋಲಗಿತ್ತಿ ಸುಬ್ಬಕ್ಕರನ್ನ ಕಳಿಸ್ಕೊಟ್ಟೆ, ಕೈ ಯಶಸ್ವಿ ಆಗಲಿಲ್ಲ. ಹೆಂಗಾಗ್ತದ್ರಿ? ಚಲೋ ಕೆಲಸ ಮಾಡ್ಲಿಕ್ಕೆ 12 ವರ್ಷ ತಪಸ್ ಮಾಡಬೇಕಾಗ್ತದೆ. ಚಲೋ ಕೆಲಸ ಜೀವನದೊಳಗೆ ಹುಟ್ಟಿ ಸಾಯರ್ದಾಗ ಒಂದು ಪುಣ್ಯದ ಕಾರ್ಯಕ್ರಮ ಮಾಡಬೇಕಾಗಿತ್ತು, ಕಾರ್ಯ ಮಾಡಬೇಕಾಗಿತ್ತು ಅಂದ್ರೆ 12 ವರ್ಷ ಅದಕ್ಕಾಗಿ ನಾವು ಮೀಸಲಾಗಿ ತಪಸ್ಸು, ಅನುಷ್ಠಾನ, ಯೋಗ, ಧ್ಯಾನ ಮಾಡಬೇಕಾಗ್ತದೆ. ಇನ್ನು ಕೆಟ್ಟದ್ದು ಮಾಡ್ಲಿಕ್ಕೆ ಹೆಂಗೆ ಸಾಧಿಸ್ತದೆ? ಹೆಂಗೆ ಸಾಧಿಸ್ತದೆ? ಮತ್ತೆ ಚಿಂತೆಯೊಳಗಾದರೂ
ಇಲ್ಲಿ ಸದ್ಗುರು ಬೀರಲಿಂಗೇಶ್ವರನ ಜನನ ಚಂದನಗಿರಿ ಪಟ್ಟಣದ ಅರಮನೆ ಅರಸನಾಗಿರ್ತಕ್ಕಂಥ ಬ್ರಹ್ಮಭೂಪಾಲನ ಮಾಮನೆಯಲ್ಲಿ ಆ ಬೀರದೇವರ ಜನನಾಗಿದ್ದ ಕೂಡಲೇ 100 ಕೋಟಿ ಸೂರ್ಯರ ಪ್ರಕಾಶದಂತೆ ಬೆಳಗುವ ಮಗ. ಬಂಗಾರದ ಜಡೆಗಳು, ಹೊನ್ನ ಹೊಂಕಳ, ಅಂಗೈಂಗಾಲಗಳಲ್ಲಿ ಪದ್ಮ, ಉರಿಗಣ್ಣ, ಕಿರಿಜಡಿ. ಆ ಬಳಿಕ ಅವರೆಲ್ಲ ವರ್ಣನ ಮಾಡಿದಾರಲ್ಲ, ಇನ್ನ ಗುಂಗುರು ಮೀಶದ ಮುಂದೆ ಬರ್ತಾವ ಈಗೆಲ್ಲ. ಮತ್ತು ನೀವು ಅಂದ್ರಿ ಮುತ್ತೆ ಹೊಟ್ಟೆಗಿಂದ ಬರೋ ಹೊಸಕೊಂಡು ಬಂದೇನಂತ. ಪರಶುರಾಮ್ ತಾಯಿ ಹೊಟ್ಟೆಗಿಂದ ಕೊಳ್ಳಿ ಹಿಡ್ಕೊಂಡು ಬಂದಂತಾವ ಒಳಗಿಂದ ಬರಾಕನ. ಅದಕ್ಕೆ ಪರಶು ಅಂದ್ರೆ ಕೊಡ್ಲೆ, ಅವನ ಹೆಸರು ರಾಮ. ಕೊಳ್ಳಿಗಾಗಿ ಪರಶುರಾಮ ಅಂತ ಹೆಸರು ಬಂದ್ರಿ ಅವನಿಗೆ. ಹಾಗೆ ಬೀರದೇವರು ಜನಿಸಿ ಬಂದ. ಸಂತೋಷ, ಸಡಗರ, ಸಂಭ್ರಮ ಇಡೀ ಪಟ್ಟಣವನ್ನೆಲ್ಲ ನಡೀತಾ ಇದೆ. ಭರಮದೇವರು ಸಾಧು ಸತ್ಪುರುಷರನ್ನ, ಗುರುಲಿಂಗ ಜಂಗಮ ಪುಂಗವರನ್ನ, ಅತಿಥಿ ಅಭ್ಯಂಗತರನ್ನ, ಗ್ರಾಮದಲ್ಲಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ದೀಪೋತ್ಸವ ಮತ್ತು ಅನ್ನದಾಸೋಹ, ಮಹಾದಾನ ಎಲ್ಲವೂ ಕೂಡ ತಾನು ಮಾಡ್ತಾ ಇದ್ದಾನೆ. ಇಲ್ಲಿ ನಗನೂರಿನಲ್ಲಿ ನಡೆದ ಸಂಭ್ರಮ ನೋಡಿದರೆ ಬಹುತೇಕ 800-900 ವರ್ಷಗಳ ಹಿಂದೆ ಚಂದನಗಿರಿ ಮಹಾಮನೆಯಲ್ಲಿ ನಡೆತಕ್ಕಂಥ ಶಿವಸಿದ್ಧ ಸದ್ಗುರು ಬೀರಲಿಂಗೇಶ್ವರನ ತೊಟ್ಟಿಲ ಕಾರ್ಯಕ್ಕೆ ಆಗಲಂತೂ ನಾವು ನೋಡಿಲ್ಲ. ಇತಿಹಾಸದ ಪುಟವನ್ನು ನೋಡಿ ಹೇಳ್ತಾ ಇದ್ದೀವಿ ಬಂಧುಗಳೇ. ಅಪರೋಕ್ಷವಾಗಿ ಬೀರದೇವರ ಜನನ ನಾಮಕರಣ ತೊಟ್ಟಿಲ ಕಾರ್ಯಕ್ರಮ ಆ ಚಂದನಗಿರಿ ಮತ್ತು ನಗನೂರ ಬೇರೆ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೆ ನಾನು. ಎದೆ ತಟ್ಟಿ ಬಂಧುಗಳೇ, ಕರಿಯಪ್ಪ ತಾತನವರ ಸನ್ನಿಧಾನದಲ್ಲಿ ಅಪ್ಪ ಬೀರೇಶನ ತೊಟ್ಲ ಕಾರ್ಯಕ್ರಮ ನಾನು ಪ್ರತಿನಿತ್ಯ ಪುರಾಣ ಚಾಲು ಆದವನ್ನ ಹಿಡ್ಕೊಂಡು ನೋಡ್ತಾ ಇದ್ದೇನೆ. ಎಲ್ಲ ಮನೆಗಳ ಬಾಗಿಲ ಮುಂದೆ ದೀಪೋತ್ಸವ ನಡೆದಿದೆ. ಮಣ್ಣಿನ ಪಣತೆ, ಹಳ್ಳಿಯ ಬತ್ತಿ, ಒಳ್ಳೆಣ್ಣೆ ಬೆಳಗುವ ದೀಪ, ಎಂಥ ಶುಭರಿ. ಇದು ಒಂದು ವೈಜ್ಞಾನಿಕನೂ ಕೂಡ ಇದೆ ಮತ್ತು ದೈವಿ ಶಕ್ತಿನೂ ಕೂಡ ಇದೆ ಬಂಧುಗಳು. ಕಾರಣ ಈ ಕೊರೋನಾ ರೋಗ ಭಾರತ ದೇಶವನ್ನು ಬಿಟ್ಟು ಓಡಿಸಬೇಕಾದ್ರೆ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ನಮಗೆಲ್ಲ ಒಂದ್ಸಲ ಆಜ್ಞೆ ಮಾಡಿದ್ರಲ್ಲ, ಒಳ್ಳೆ ಎಣ್ಣೆ ದೀಪವನ್ನು ತಾವು ಬೆಳಗ್ರಿ, ಆ ರೋಗ ತೊಲಗುತ್ತದಂತ. ಬಹಳ ಮಹತ್ವಪೂರ್ಣವಾದಂಥದ್ದು, ಅರ್ಥಪೂರ್ಣವಾಗಿರತಕ್ಕಂಥದ್ದು. ಈ ಸೊಡ್ಡಾರತಿ ಮತ್ತು ದೀಪ ಬೆಳಗ್ತಿರಲ್ಲ ನಾವು ಬಂದಾಗ ಮುಖಕ್ಕೆ, ಅದೆಲ್ಲ ವಿಜ್ಞಾನದರಿ ಒಂದು ಕಡೆ ನೋಡಿದ್ರಿ ನಾವು. ಅದಕ್ಕೆ ನಿಮ್ಗೆ ನಾ ಹೇಳ್ತಾ ಇದ್ದೀನಲ್ಲ, ಆರ್ಷ ಧರ್ಮ ಸಂಸ್ಕೃತಿ ಗ್ರಂಥ ಓದ್ರಿ. ನಾವೇನು ಧಾರ್ಮಿಕ ಕ್ರಿಯೆ ಮಾಡ್ತೀವೋ ಅದ್ರದ್ದೆಲ್ಲ ಅರ್ಥ ಅದರಲ್ಲಿ ಬರ್ಕೊಂಡು ಬಂದಿದ್ದಾನೆ. ಸಮಯ ಇಲ್ಲ ಅಂತ ನಾನು ನಿಮ್ಗೆ ಹೇಳ್ತಾ ಇಲ್ಲ, ಪರವಾಗಿಲ್ಲ. ಬೀರದೇವರ ಜನನ ಚಂದನಗಿರಿ ಪಟ್ಟಣದಲ್ಲಿ ಆಯಿತು. ಆ ಬಳಿಕ ಆತನು ಮಗುವಿನ ಜಾತಕದೊಂದಿಗೆ ತೊಟ್ಟಿಲ ಕಾರ್ಯಕ್ರಮವನ್ನು ಗುರು ಹಿರಿಯರ ಸಮ್ಮುಖದಲ್ಲಿ ಗ್ರಾಮವನ್ನೆಲ್ಲ ಶೃಂಗರಿಸಿ ದೀಪೋತ್ಸವ, ಅಭಿಷೇಕ, ಮಹಾಭಿಷೇಕ ದೇವಸ್ಥಾನಗಳಲ್ಲಿ ದೀನದಲಿತರಿಗೆಲ್ಲ ದಾನಾದಿಗಳು, ಸುವರ್ಣ, ರತ್ನ, ವಜ್ರ, ವೈಡೂರ್ಯ, ಭೂದಾನ್, ಗೋದಾನ್, ಬಟ್ಟೆದಾನ್ ಇಷ್ಟೆಲ್ಲ ಬೀರದೇವರ ತೊಟ್ಟಿಲ ಕಾರ್ಯಕ್ರಮದಲ್ಲಿ ಅಪ್ಪ ಭರಮದೇವರು ಮಾಡಿ ಅವರಿಗೆ ಆ ಪರಮಾತ್ಮನು ಸೂರಮ್ಮ ದೇವಿಗೆ ಸೂಚಿಸಿದಂತೆ ಮಗುವಿಗೆ ಶಿವಸಿದ್ಧ ಬೀರೇಶನಂತ ನಾಮಕರಣ ಮಾಡಬೇಕು ಅಂತ ಹೇಳಿದ್ದಾರೆ. ಆ ತಾಯಿ ಸೂರಮ್ಮ ದೇವಿ ಮುತ್ತೈದರನ್ನ ಕರೆಸಿಕೊಂಡು ಶಿವಸಿದ್ಧ ಬೀರೇಶನಿಗೆ ಆ ಭಗವಂತ ಹೇಳಿದಂಗೆ ಪಂಚ ಹೆಸರುಗಳನ್ನಿಟ್ಟು ಜೋಗುಳ ಹಾಡಿ ಆ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ. ಆ ಕಾರ್ಯಕ್ರಮವೇ ಇವತ್ತು ನಗನೂರದ ಪುಣ್ಯ ಕ್ಷೇತ್ರದ ಅಪ್ಪ ತಾತ ಕರೆಪ್ಪ ತಾತನವರ ಪುಣ್ಯರಾಧನ ಕಾರ್ಯಕ್ರಮದಲ್ಲಿ ಸದ್ಗುರು ಬೀರಲಿಂಗೇಶ್ವರ ತೊಟ್ಲ ಕಾರ್ಯಕ್ರಮವನ್ನು ತಾಯಿ ಮುತ್ತೈದೆಯರು ಅದನ್ನು ಬೇಗ ನೆರವೇರಿಸಿಕೊಡ್ರಿ. ತದನಂತರದಲ್ಲಿ ಅಪ್ಪ ಈ ಮಠದ ಉತ್ತರ ಅಧಿಕಾರಿಗಳಾಗಿರತಕ್ಕಂಥ ಮಹಾನಿಶಾಂತ ಮೂರ್ತಿಗಳಾಗಿರತಕ್ಕಂಥ ಖಂಡಪ್ಪ ತಾತನವರ ತುಲಾಭಾರ ಸೇವೆ, ಅದಾದ ನಂತರ ಈ ಕಾರ್ಯಕ್ರಮಕ್ಕೆ ತೊಟ್ಲ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ತಾಯಿಂದರಿಗೆ, ಮಕ್ಕಳಿಲ್ಲದ ಹೆಣ್ಮಕ್ಕಳಿಗೆ ಕರಿಯಪ್ಪ ತಾತನ ಸದ್ಗುರು ಬೀರಲಿಂಗೇಶ್ವರ ನಗರೇಶ್ವರನ ಸನ್ನಿಧಾನದ ಮತ್ತು ಸುಗುರೇಶ್ವರ ಶರಣಬಸಪ್ಪ ಬಸವೇಶ್ವರನ ಹಾಗೂ ಸಿದ್ಧಾರೂಢ ದುರ್ಗಾ ಅಂಬಾಭವಾನಿಯ ಸಮ್ಮುಖದಲ್ಲಿ ಆ ಮಕ್ಕಳ ಉಡಿಯನ್ನು ತುಂಬಿ ವರ್ಷ ತುಂಬುವುದರೊಳಗೆ ಕರಿಯಪ್ಪ ತಾತ ಅವರ ಮನೆಯಲ್ಲಿ ತೊಟ್ಟಿಲ್ಲ ತೂಗುವಂತೆ ಮಾಡಲಿ ಅಂತ ಶುಭ ಹಾರೈಕೆ ಮಾಡಿ ಇನ್ನು ಮುಂದಿನ ಕಾರ್ಯಕ್ರಮಕ್ಕೆ ಅಣಿ ಮಾಡಿ ಕೊಡ್ತಾ ಇದ್ದೇನೆ. ನಮ್ಮ ಸಿದ್ದನಗೌಡರದನ್ನ
ಮುಂದುವರಿಸಬೇಕು. ಇವತ್ತಿನ ಪುರಾಣದ ಮಹಾಪ್ರಸಾದ ಸೇವೆ ಮಾಡೋದ್ರ ಜೊತೆಗೆ ಶ್ರೀ ಶರಣಗೌಡ ಸಿದ್ದನಗೌಡ ಗೂಗಲ್ ಅವರು ಪರಮ ಪೂಜ್ಯ ಅಪ್ಪಾಜಿ ಅವರಿಗೆ 201 ರೂಪಾಯಿ ಭಕ್ತಿ ಸೇವೆ ಹಾಗೂ ನಮ್ಮ ಗವಾಯಿಗಳಿಗೆ 101 ರೂಪಾಯಿ ಹಾಗೂ ತಬಲವಾದಕರಿಗೆ 101 ರೂಪಾಯಿಗಳ ಕಲಾ ಕಾಣಿಕೆಯನ್ನ ಅರ್ಪಿಸಿದ್ದಾರೆ. ಅದನ್ನು ಮಾನ್ಯರು ಸ್ವೀಕರಿಸಬೇಕು. ತಾಯಿಂದ್ರೆ ಬೇಗ ಹೇಳಿ, ಸಮಯ ಇಲ್ಲ. ಶರಣಗೌಡರು ಸಿದ್ದನಗೌಡರು ಗೂಗಲ್ ಅವರು ನಮ್ಮ 3 ಜನ ಕಲಾವಿದರಿಗೆ ಪರಮ ಪೂಜ್ಯರಿಗೆ 200 ರೂಪಾಯಿಗಳನ್ನು, ನಮಗೆ ಇರುವರಿಗೆ 100 ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಅವರಿಗೆ ಆ ಕರಿಯಪ್ಪ ತಾತನವರ ಎಲ್ಲ ಪೂಜ್ಯರ ಆಶೀರ್ವಾದ ಇರಲಿ ಅಂತ ತಿಳ್ಕೊಂಡು ಬೇಡಿಕೊಂಡು ಕಾಣಿಕೆಯನ್ನು ಸ್ವೀಕಾರ ಮಾಡ್ತಾ ಇದ್ದೆ. ನಾವು ಕೂಡ ಗೌಡರಿಗೆ ತುಂಬ ಶುಭಾಶೀರ್ವಾದನ ಮಾಡಿ ಅವರ ಮನೆಯಲ್ಲಿ ಐಶ್ವರ್ಯ ಭೋಗ ಭಾಗ್ಯ ಸದಾ ಬೆಳಗಲಿ ಅಂತ ಆ ದೇವನಲ್ಲಿ ಪ್ರಾರ್ಥಿಸಿ ಕಾಣಿಕೆಯನ್ನು ಸ್ವೀಕಾರ ಮಾಡೋದ್ರ ಜೊತೆಗೆ ಹಿರಿಯಪ್ಪಗಳು ತೆಳಗೆ ಬಂದಿದ್ದಾರೆ. ತಾಯಿಯದ್ರ ಮೇಲೆ ಇದ್ದುಕೊಂಡು ಆ ಕಾರ್ಯಕ್ರಮ ಬೇಗ ಪ್ರಾರಂಭ ಮಾಡಿ. ಅಲ್ಲಿ ತೊಟ್ಟಲ್ ತೆಳಗೊಬ್ಬರಿಗೆ ಯಾರಿಗಾರು ಕೂಡಿಸ್ರಿ. ಅವರೆಲ್ಲ ಇದೇನು ಉಡಿ ತುಂಬಳಕ್ಕೆ ಬಂದಾರಲ್ಲ, ಒಬ್ಬರಿಗೆ ಅವರಿಗೆ ಕೂಡಿಸ್ರಿ. ಇಲ್ಲಿ ಅಷ್ಟು ಜನರಿಗೆ ಕೂಡಕ್ಕೆ ಜಾಗ ಇದ್ರಿ, ಒಂದಿಬ್ಬರಿಗೆ ಕೂಡಿಸ್ರಿ. ಆಮೇಲೆ ಮತ್ತೆ ಒಂದು 5 ಜನ ತಾಯಿಂದ್ರೆ ಬರ್ರಿ. ನಂತರ ನೀವೆಷ್ಟು ಜನ ಬಂದಿರಿ ಎಲ್ಲರೂ ಉಡಿ ತುಂಬಿಕೊಳಕತ್ರಿ ಕಾರ್ಯಕ್ರಮದ ಆದ ಕೂಡಲೇ. ಹಾಗಿದ್ರೆ ಸ್ವಲ್ಪ ತಾಯಿಂದ್ರು ಅವರಿಗೆ ಜಾಗ ಕೊಡ್ರಿ. ಎಲ್ಲ ತಾಯಿಂದ್ರು ಬಂದು ಕೂಡಲೇ ಆದ್ರೆ ಅವರಿಗೆ ಅಸಮಾಧಾನ ಅನ್ನಿಸ್ತಿರ್ತದ. ಹಲೋ ತಾಯಿಗಳೇ, ಇಲ್ಲಿದ್ದವರು ಸರಿ ಸ್ವಲ್ಪ ಒಂದ್ ಸ್ವಲ್ಪ ಅವರು ಅವರಿಗೆ ತೊಟ್ಟಲ್ ಕೂಡೋರಿಗೆ ಅವಕಾಶ ಮಾಡಿಕೊಡ್ರಿ. ಅವ್ವ ಜಾಗ ಕೊಡ್ರಿ. ಯಾವ ಬಸನಾಗ ಜಾಗ ಹಿಡ್ದಂಗೆ ಮಾಡಿಬೇಡ್ರಿ. ಅವು ಅಲ್ಲಿ ಮುಂದಿರೋರು ಸ್ವಲ್ಪ ಸರಿ ಅವ್ರಿಗೆ ಅವಕಾಶ ಮಾಡಿಕೊಡ್ರಿ. ಕೂಡೋರ್ಗೆ ತೊಟ್ಲು ಹುಡುಕ್ ಕೂಡೋರಿಗೆ ಒಂದು ಸ್ವಲ್ಪ ಇದು ಮಾಡಿಕೊಡ್ರಿ. ಬಂದ್ ಕೂಡ್ರಿ. ಅವ ಸುತ್ತಮುತ್ತ ಕೂಡ್ರಿ, ಜಾಗ ಇದ್ದಟ್ಟು ತಾವೆಲ್ಲ. ಹಲೋ ಹಲೋ, ಸ್ವಲ್ಪ ಅಲ್ಲಿ ಅಡ್ಜಸ್ಟ್ ಮಾಡ್ಕೊರಿ. ಅವ ಎಲ್ಲರಿಗೆ ಕೂಡ್ರಿ. ಬರ್ರಿ, ಎಷ್ಟು ಜನ ಇದ್ರಿ ಎಲ್ಲರೂ ಬರ್ರಿ. ಇಲ್ಲಿ ಸ್ಟೇಜ್ ಮುಂಭಾಗದಲ್ಲಿ ಸುತ್ತಮುತ್ತ ಎಲ್ಲ ಕಡೆ ಕೂಡ್ರಿ ಅವು ಜಾಗ ಇದ್ದಲ್ಲಿ. ಈಗ ಇತ್ತು ತೋಟ್ಲ ಪೂಜೆ ಮಾಡ್ರಂಗೆ. ಗಂಧದ್ವಾರಂ ದೂರದರ್ಶಂ ನಿತ್ಯ ಪುಷ್ಟಾಂ ಕರೀಶಿನಿಂ ಈಶ್ವರಿಗಂ ಸರ್ವಭೂತಾನಾಂ ತಾಮಿ ಪಯ್ಯಂ ತಿರುಗುರುಭ್ಯೋ ನಮಃ ದಿವ್ಯ ಪರಿಮಳ ಗಂಧಂ ಧಾರಯಾಮಿ. ಅಕ್ಷತಾನ್ ಧವಲಾಮ ದಿವ್ಯಾಮ ಚಿಲತಂಡೋಲ ಮಿಶ್ರಿತಾನ್ ಅರ್ಪಯಾಮಿ ಮಹಾಭಕ್ತಿಯ ಪ್ರಸ ಪರಮೇಶ್ವರ ಅಕ್ಷತಾನ್ ಸಮರ್ಪಯಾಮಿ. ಈಗ ಹೂವು ಕೊಡ್ರಿ, ಮ್ಯಾಗಡ್ರಿ ಹೂವು ಕೊಡ್ರಿ. ಈ ತಂಬಿ ಮ್ಯಾಗಡ್ರಿ ಹೂವು ಏರ್ಸರ್ಗ ಆ ಕಲ್ಲಿ ಮ್ಯಾಗ ಒಳಕಲ್ ಮ್ಯಾಗ ಏರ್ಸ್ರ ಹೂವ. ಅವರಿಗೆ ದಂಡೆ ತಂದಿದ್ದೆಲ್ಲ ಕಟ್ರಿ. ದಂಡೆ ತಂದಿದ್ರೆ ಕಟ್ಸಕಚ್ರಿ ಅವರಿಗೆಲ್ಲ ಕಲ್ಲಿಗೆ. ಸಮರ್ಪಣಂ ನಾನವಿಧ ಪರಿಮಳ ದಂಡೆ ತಂದಿರಮ್ಮ ಸಮರ್ಪಯಾಮಿ. ಕಟ್ಟಬೇಕು ಈಗ ಅದಾಮ ಬಿಂದಿಗ ಬೆಳಗ್ರಿ. ವನಸ್ಪತಿ ಸಫೇದೋ ಗಂಧ ಹಿಡೋ ಧೂಪೋತ್ತಮ ಆಗ್ರೇಯ ಸರ್ವ ದೇವಾನಾಂ ಧೂಪಯಂ ಪ್ರತಿಗ್ರಹ ಧೂಪಗ್ರಾಪಯಾಮಿ. ಕಳಸ ತೊಂಬ ಕಳಸ ಕಳಸ ತೊಂಬರ್ರಿ. ಸುಪ್ರಕಾಶೋ ಮಹಾದೇವಂತ ಚಿಮ್ರಾಪಹಂ ಅಭ್ಯಂತರಂ ಜ್ಯೋತಿರ್ದೀಪಂ ಪ್ರತಿಗೃಹೀತಂ ದೀಪಂ ದರ್ಶಯಾಮಿ.
ಗಂಟೆ ಕೊಡು. ಆಗಮಾರ್ಥಂತೋ ದೇವಾನಾಂ ಗಮನಾರ್ಥಂತೋ ರಕ್ಷಸಾಂ ಕುರುವೆ ಘಂಟಾರಂ ಭಕ್ತ್ಯಾ ದೇವತಲಾಂಚನಂ ಜಯ ಘಂಟಾ ಶ್ರಾವಯಾಮಿ. ಓಂ ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಗಾಗ್ನಿಕಾಲಾಯ ಕಾಲಗಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ದಂಡಿ ಎಷ್ಟು ಮಂದಿಗೆ ಆತ ಹೆಂಗ್ರಿ ದಂಡಿ ಕಟ್ಲಕ್ಕಿರ್ತಾರ. ದಂಡಿಗಳು ಅವ ಏನು ದಂಡೆ ತಂದ ತಾಯಿಂದ್ರೆಲ್ಲ ನೀವು ನಿಮ್ ಗಂಡ ದಂಡೆಗಳನ್ನ ನೀವು ಕಟ್ಕೋಬೇಕ್ರಿ. ಅವ್ರಿಗೆ ಒಬ್ರ ಕಡೆಯಿಂದ ಕಟ್ಸ್ಕೋರಲ್ಲಿ ತಾಯಿ ಕೊಡ್ರಿ. ಕಟ್ರಿ ದಂಡಿ ಒಬ್ರಿಗೊಬ್ರು ಕಟ್ಕೊರಿ. ಪುಣ್ಯಾರಾಧನೆಯ ದಾಸೋಹ ಕಾರ್ಯಕ್ಕೆ ಭಕ್ತಿ ಸೇವೆಯನ್ನು ಸಮರ್ಪಿಸುವಂತ ಸದ್ಭಕ್ತರು ನಮ್ಮ ಕಮಿಟಿಯ ವೆಂಕರೆಡ್ಡಿಗೌಡ ಮಾಲಿ ಪಾಟೀಲ್ ಬೂದ್ನೂರ್ ಅವ್ರ ಹತ್ರ ದೇಣಿಗೆಯನ್ನು ಕೊಟ್ಟು ತಮ್ಮ ಹೆಸರನ್ನ ಬರೆಸಬೇಕಾಗಿ ವಿನಂತಿ. ದಾಸೋಹ ಕೊಡೋರು ವೆಂಕರೆಡ್ಡಿಗೌಡ ಮಾಲಿ ಪಾಟೀಲ್ ಬೂದ್ನೂರ್ ಅವ್ರ ಹತ್ರ ಕಾಣಿಕೆಯನ್ನು ಕೊಟ್ಟು ಬರೆಸಬೇಕು. ಕಮಿಟಿಯವ್ರು ಕೂತಿದ್ದಾರೆ. ಆಯ್ತಾಯ್ತು ಜೋಗ ಜೋಗ ಹೇಳ್ರಿ. ಸ್ವಲ್ಪ ತಾಯಿಂದ್ರ ಅವಸರ ಮಾಡ್ರಿ. ಒಂದ ಬಾಗಿಲಿಗೊಂದ ಮಣಿಯ ಜೋಡಿಸಿ, ಒಂದ ಬಾಗಿಲಿಗೊಂದ ಬಸವನ ಕೂಡುಸೆ. ಒಂದ ಬಾಗಿಲಿಗೊಂದ ಮಣಿಯ ಜೋಡಿಸಿ, ಒಂದ ಬಾಗಿಲಿಗೊಂದ ಬಸವನ ಕೂಡುಸೆ. ಒಂದ ಬೋರಡಚ್ಚಿ ತೂಗುಸುತ್ತಾರೆ. ತಾಯಿಂದ್ರೆ ವೇದಿಕೆ ಬಲಗಡೆ ಮೂಲೆಯೊಳಗೆ ಜಾಗ ಇದೆ, ಈ ಕಡೆ ಬರೀ ನಾವು. ನಮ್ಮ ತಾತನ ತೊಟ್ಟಲ ಗಿಳಿ ಮಠ ನೋಡ ಜೋ ಜೋಯ್. ಎರಡ ಬಾಗಿಲಿಗೆರಡ ಮಣಿಯ ಜೋಡಿಸಿ, ಎರಡ ಬಾಗಿಲಿಗೆರಡ ಬಸವನ ಕೂಡುಸೆ. ಎರಡ ಬಾಗಿಲಿಗೆರಡ ಮಣಿಯ ಜೋಡಿಸಿ, ಎರಡ ಬಾಗಿಲಿಗೆರಡ ಬಸವನ ಕೂಡುಸೆ. ಎರಡ ಬೋರಡಚ್ಚಿ ತೂಗುಸುತ್ತಾರೆ. ನಮ್ಮ ಬೀರ್ಲಿಂಗನ ತೊಟ್ಟಲ ಗಿಳಿ ಮಠ ನೋಡ ಜೋ ಜೋಯ್. ನಮ್ಮ ಬೀರ್ಲಿಂಗನ ತೊಟ್ಟಲ ಗಿಳಿ ಮಠ ನೋಡ ಜೋ ಜೋಯ್. ಮೂರ ಬಾಗಿಲಿಗೆ ಮೂರ ಮಣಿಯ ಜೋಡಿಸಿ, ಮೂರ ಬಾಗಿಲಿ ಮೂರ ಬಸವನ ಕೂಡುಸೆ. ಮೂರ ಬಾಗಿಲಿ ಮೂರ ಮಣಿಯ ಜೋಡಿಸಿ, ಮೂರ ಬಾಗಿಲಿ ಮೂರ ಬಸವನ ಕೂಡುಸೆ. ಮೂರ ಬರಡಚ್ಚೆ ತೂಗುಸುತ್ತಾರೆ. ನಮ್ಮ ಸುಗ್ರೇಶನ ತೊಟ್ಟಲ ಗಿಳಿ ಮಠ ನೋಡ ಜೋ ಜೋಯ್. ನಮ್ಮ ಸುಗ್ರೇಶನ ತೊಟ್ಟಲ ಗಿಳಿ ಮಠ ನೋಡ ಜೋ ಜೋಯ್. ನಾಕ ಬಾಗ್ಲಿ ನಾಕ ಮಣಿಯ ಜೋಡಿಸಿ, ನಾಕ ಬಾಗ್ಲಿ ನಾಕ ಬಸವನ ಕೂಡುಸೆ. ನಾಕ ಬೋರಡಚ್ಚೆ ತೂಗುಸುತ್ತಾರೆ. ನಮ್ಮ ನಗರಣ್ಣನ ತೊಟ್ಟಲ ಗಿಳಿ ಮಠ ನೋಡ ಜೋ ಜೋಯ್. ನಮ್ಮ ನಗರಣ್ಣನ ತೊಟ್ಟಲ ಗಿಳಿ ಮಠ ನೋಡ ಜೋ ಜೋಯ್. ಐದ ಬಾಗಿಲಿಗೈದ ಮಣಿಯ ಜೋಡಿಸಿ, ಐದ ಬಾಗಿಲಿಗೈದ ಬಸವನ
ನಮ್ಮ ಕರೆ ಮುತ್ಯನ ತೊಟ್ಟಲ ಗಿಳೆ ಮಠ ನೋಡ ಜೋಯ್ ಜೋಯ್ ನಮ್ಮ ಕರೆ ಮುತ್ಯನ ತೊಟ್ಟಲ ಗಿಳೆ ಮಠ ನೋಡ ಜೋಯ್ ಜೋಯ್ ಇಲ್ಲ ಗವಾಯಿಗಳೊಂದು ಹಾಳ್ರಿ. ಹಾ, ಗವಾಯಿಗಳೊಂದು ಹಾಳ್ಳಿ 2 ಆಗ್ತಾವ್ರಿ. ಹಲೋ ಹಲೋ ಅಯ್ಯವ್ವ ನೀವೆಲ್ಲ ಹಿಂದನ್ರಿ, ಅವರು ಮುನ್ನೆಲೆ ಅಂತಾರೆ, ನೀವೆಲ್ಲ ಹಿಂದನ್ರಿ. ಜೋಗುಳಾಡ ಯಾರು ಹಿಂದ ಅನ್ನೋದಿಲ್ಲ, ಅವ್ರಿಗೆ ಹೆಲಗುಗುರಿ ಕೊಡಲ್ಲ ನೋಡ್ರಿ. ಹಲೋ 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 ಹಾಡ್ತಾರಂತ್ರಿ. ಹಾಳ್ರಿ, ಗವಾಯಿಗಳದಾಗನ ಹಾಳ್ರಿ ಅವರು. ಅವರೇ ಶುರು ಮಾಡ್ರಿ ಸರ್. ಅಪ್ಪ ನೀವು ಸ್ವಲ್ಪ ಇದು ಮಾಡ್ರಿ, ಅವ್ರದಾಗನ ಹಾಡಕ್ಕೆ. ಅದನ್ನು ಚಾಲು ಮಾಡ್ರಿ, ಇಲ್ಲಿವ ಚಾಲು ಮಾಡ್ರಿ, ಸೌಂಡ್ ಬರುವಲ್ದಲ್ಲ. ಯವ್ವ ಜಗಳದ ಹತ್ತದ ಗಿಡ ಸಾವಕಾಶ ಅಂತೀರಿ ಏನ? ಗಂಟ್ಲ ಹರ್ಯಂಗ್ ಚೀರಿತಿರಲ್ಲ, ಜೋರ್ಲಿ ಏನ್ರಿ ಸ್ವಲ್ಪ ಅನ್ರಿ. ನಾರಾಯಣ ದಿಮರ ದಿವಸದ ಕಂದ ನಾರಾಯಣ ಕಳವಿದ ಬೀರ ದೇವರ ವನದಾಗೆ ಇದ್ದ ಅಲ್ಲಿ ಸೂರಂಪರ ಕಂದ ರೂಪ ಒಳದಿದ್ದ ಜೋ ಜೋ ಅಲ್ಲಿ ಸೂರಂಪರ ಕಂದ ರೂಪ ಒಳದಿದ್ದ ಜೋ ಜೋ ಹಿಂದನ್ರಿ ಅವ ಹಿನ್ನೆಲೆ ಏನ್ರಿ ತಾಯಿಂದ್ರು ಅಂದ ರೂಪ ಒಳದಿದ್ದ ಜೋ ಜೋ ಅಲ್ಲಿ ಸೂರಮದೇವಿ ಅಂದ ರೂಪ ಒಳದಿದ್ದ ಜೋ ಜೋ ಗಾಳಿ ರಾಮ ಬಂದು ತೊಟ್ಟಲ ತೂಗಿದ್ದ ಗಿಳಿಯ ರಾಮ ಬಂದು ಜೋಗಳಾಡಿದ 7 ಅಡಿ ನಾಗೇಂದ್ರ ಕಾವಲ ಮಾಡಿದ ಅಲ್ಲಿ ಜೇನ ತುಪ್ಪಿನಿಂದ ಅಮೃತ ದೂಟ ಮಾಡಿದ ಜೋ ಜೋ ಅಲ್ಲಿ ಜೇನ ತುಪ್ಪಿನಿಂದ ಅಮೃತ ದೂಟ ಮಾಡಿದ ಜೋ ಜೋ ಊಟ ರೂಪ ಮಾಡಿದ ಜೋ ಜೋ ಅಲ್ಲಿ ಜೇನ ತುಪ್ಪದೂಟ ರುಚಿ ಮಾಡಿದ ಜೋ ಜೋ ವೈರಿ ನಾರಾಯಣಗೌಡನ ಕೋಡಿಕೆ ಮುರಿದಿದ್ದ ಕನ್ಯಾಕ ಮರತಿನ ಗೆದ್ದು ತಂದಿದ್ದ ಕಮಾಯವನ ಕೈಯಲ್ಲಿ ಕೊಟ್ಟಿದ್ದ ಅಲ್ಲಿ ಅಕ್ಕಂದ ಪಾಲಿಸಿ ಕಡಿತನ ನಡೆದಿದ್ದ ಜೋ ಜೋ ಅಲ್ಲಿ ಅಕ್ಕಂದ ಪಾಲಿಸಿ ಕಡಿತನ ನಡೆದಿದ್ದ ಜೋ ಜೋ ಅಲ್ಲಿ ಅಕ್ಕಂದ ಪಾಲಿಸೋ ಕಡಿತನ ನಡೆದಿದ್ದ ಜೋ ಜೋ ಅಲ್ಲಿ ಅಕ್ಕಂದ ಪಾಲಿಸೋ ಕಡಿತನ ನಡೆದಿದ್ದ ಜೋ ಜೋ ಇನ್ನು ಮುಂದೆ ನಮ್ಮ ಆತ್ಮೀಯ ಗವಾಯಿಗಳಾಗಿರತಕ್ಕಂಥ ಬಸವರಾಜ್ ಮಂಟೂರು ಗವಾಯಿಗಳು ಕೂಡ ಜೋಗುಳ ಪದ್ಯವನ್ನು ಹಾಡ್ತಾ ಇದ್ದಾರೆ. ತಾವೆಲ್ಲರೂ ಹಿನ್ನೆಲೆ ಎನ್ನಿ. ಹಲೋ ಹಲೋ ಮಂಗಳಾರತಿಗೆ 4 ಆಗ್ತಿರ್ತಾವ. ಮೇಷಮಂಡಲ ನಮ್ಮ ನಾಡ ನೋಡವ್ವ ದನ ಕುರಿಯ ನಾಡೆಂದು ಹೆಸರಾಯಿತವ್ವ ಭರಮ ಭೂಪಾಲಿದನು ಆಳುವನವ್ವ ಇಲ್ಲಿ ಕುರುಬೇರಿ ನಮ್ಮದು ಊರ ನೋಡವ್ವ ಜೋ ಜೋ ಈ ನಮ್ಮ ಊರಾಗ ಚಾಮ್ರಾಯ ತಾನು 16 ಕುರಿ ಹಿಂಡು
ಬಾಳ್ಯಾನು ಪಡದಾನ ಶಾಂಭವಿಯ ಮಡದಿಯಳನ್ನು ಇವರು ಮಾಡ್ಯಾರ ಚೆಂದಾಗಿ ಸಂಸಾರವನ್ನು ಜೋ ಜೋ ಆಗ್ಯಾರ ಐವರು ಹೆಣ್ಣು ಮಕ್ಕಳು ಹೋಗ್ಯಾವ ಹರೆಯದ ದಿನಮಾನಗಳು ಆಗಿಲ್ಲ ಇವರಿಗೆ ಗಂಡು ಮಕ್ಕಳು ಹಿಂಗ ಶಾಂಭವಿ ಹಗಲಿರುಳು ಚಿಂತೆ ಮಾಡ್ಯಾಳು ಆರ್ಯಾಣದಾಗೈತಿ ಕೆಂಗೇರಿಯು ಒಂದು ತಿಳಿ ನೀರ ತುಂಬೈತಿ ಕಮಲದ ಗುಂಡು ಮಾಯಮ್ಮ ಬಂದಾಳ ಕುರಿಮೇಸಲೆಂದು ಅಲ್ಲಿ ಕಂಡಾಳ ಕೂಸಿದ್ದ ತೊಟ್ಟಿಲನೊಂದು ಕರದಾಳ ಈ ಕೂಸು ಯಾರದು ಎಂದು ಬಂದಿಲ್ಲ ಯಾರ್ಯಾರು ನಮ್ಮದು ಎಂದು ಮಾಯಮ್ಮ ಎತ್ಯಾಳ ಬಾಮುದ್ದು ಎಂದು ಹಿಂಗ ತಂದು ನೀಡಳ ತಾಯಿ ಕರಕಮಲ ಕಂದು ದೋ ದೋ ಶಾಂಭವಿ ಕೂಸಿನ್ನ ಎತ್ತಿಕೊಂಡಾಳ ಮುದ್ದಿಟ್ಟು ತನ್ನೆದೆಗೆ ಒತ್ತಿಕೊಂಡಾಳ ಶಿವನನ್ನೇ ಮನಿಗಿಂದು ಬಂದಾನಂದಾಳ ಶಿವನನ್ನ ಮನಿಗಿಂದು ಬಂದಾನೆಂದಾಳ ಹಿಂಗ ಹಿರಿ ಹಿಗ್ಗಿ ಹಿರಿದಾಗಿ ಲಟ್ಟಾಡತಾಳ ಜೋ ಜೋ ಉಣ್ಣಿಯ ಕೈ ಕಡಗ ಕಟ್ಟಿಕೊಂಡಾನ ಸಣ್ಣಾಗಿ ಕಾಡಿಗೆ ತೀಡಿಕೊಂಡಾನ ಮಾಗಾಯಿ ಕಾಲ್ಗೆಜ್ಜೆ ಹಾಕಿಕೊಂಡಾನ ಹಿಂಗ ಸಿಂಗಾರಾಯ ನಿಷ್ಠೂರಿ ಕಾಯಕ ಯೋಗಿ ಪತಾತನ ತುಲಾಭಾರವ ತುಲಾಭಾರ ನೋಡು ಮುತ್ಯಾನ ತುಲಾಭಾರ ನೋಡು ತುಲಾಭಾರ ನೋಡು ತಾತನ ತುಲಾಭಾರ ನೋಡು ನಗನೂರಿಗೆ ಇವನೇ ಎಲ್ಲ ದೈವಗಳಲ್ಲಿ ದೈವ ನಗನೂರಿಗೆ ಇವನೇ ಎಲ್ಲ ದೈವಗಳಲ್ಲಿ ದೈವ ನಮ್ಮ ಮುತ್ಯಾನ ನಮ್ಮ ಬಂಧುಗಳು ನಮ್ಮ ಮುತ್ಯಾಗ ನಮ್ಮ ಬಂಧುಗಳು ಅರ್ಪಿಸುವಂತ ಅರ್ಪಿಸಿ ನಲಿಯುವಂತ ಇದು ತುಲಾಭಾರ ನೋಡು ತುಲಾಭಾರ ನೋಡು ತುಲಾಭಾರ ನೋಡು ಖಂಡಪ್ಪ ತಾತನ ಭಕ್ತರು ಮಾಡು ತುಲಾಭಾರ ನೋಡು ತುಲಾಭಾರ ನೋಡು ತಾತನ ತುಲಾಭಾರ ನೋಡು ತಾತನ ತುಲಾಭಾರ ನೋಡು ತಾತನ ತುಲಾಭಾರ ನೋಡು ತಾತನ ತುಲಾಭಾರ ನೋಡು ಶಿವಸಾಂಬ ಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ ಕರಿಯಪ್ಪ ತಾತ ಮಹಾರಾಜ್ ಕಿ ಜಯ ಶ್ರೀಕಂಠಪ್ಪ ತಾತ ಮಹಾರಾಜ್ ಕಿ ಜಯ ಸದ್ಗುರು ನಗರೇಶ್ವರ ಮಹಾರಾಜ್ ಕಿ ಜಯ ಶಿವಸಿದ್ಧ ಬೀರಲಿಂಗೇಶ್ವರ ಮಹಾರಾಜ್ ಕಿ ಜಯ सकल साधु संत महाराज की जय सांब जय नम पार्वती शिव हर हर महादेव।